Hi friends, welcome to our channel Roots Institute. So ತುಂಬ ಜನರಿಗೆ ಯೂಟ್ಯೂಬ್ನಲ್ಲಿ ವಿಡಿಯೋಸ್ ಮಾಡಬೇಕು ಅಂತ ಇರುತ್ತೆ, ಬಟ್ ಯೂಟ್ಯೂಬ್ನ ಒಂದು ಸ್ಟುಡಿಯೋ ಸೆಟಪ್ ಯಾವ ರೀತಿ ಮಾಡುವಂಥದ್ದು, ಲೋ ಕಾಸ್ಟಲ್ಲಿ ಸಿಂಪಲ್ ಆಗಿರುವಂಥ ಒಂದು ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ ಯಾವ ರೀತಿ ಮಾಡುವಂಥದ್ದು, ಯಾವ ಮೈಕ್ನ ಯೂಸ್ ಮಾಡಬೇಕು, ಯಾವ ಕ್ಯಾಮ್ರಾನ ಪರ್ಚೇಸ್ ಮಾಡಬೇಕು, ಸೆಟಪ್ ಯಾವ ರೀತಿ ಇರಬೇಕು, ಈ ರೀತಿಯಾದ ಕೆಲವು ಕನ್ಫ್ಯೂಷನ್ಗಳಿರುತ್ತೆ, ಕೆಲವು ಇನ್ಫಾರ್ಮೇಷನ್ಸ್ಗಳು ಬೇಕಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಒಂದು ಲೋ ಬಜೆಟ್ನಲ್ಲಿ ತುಂಬ ಕಮ್ಮಿ ಖರ್ಚಿಗೆ ಲೈಕ್ ಲೆಸ್ ದೆನ್ 10,000 ರುಪೀಸಲ್ಲಿ ಒಂದು ಕಂಪ್ಲೀಟ್ ಆದ ಲೋ ಬಜೆಟ್ ಯೂಟ್ಯೂಬ್ ಸೆಟಪ್ಪನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟಿಗೆ ಒಂದು ಸಿಂಪಲ್ ಆದ ಲೋ ಬಜೆಟ್ ಯೂಟ್ಯೂಬ್ ಸೆಟಪ್ ಮಾಡಬೇಕಂತ ಆದರೆ ಮೇನ್ ಆಗಿ 4 ಇಂಪಾರ್ಟೆಂಟ್ ಆದ ಒಂದು ಸೆಟಪ್ ಬೇಕಾಗತ್ತೆ. ಸೊ ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತಹ ಒಂದು ಸೆಟಪ್ ಬಂದ್ಬಿಟ್ಟು ಕ್ಯಾಮ್ರಾ. ಹೌದು, ಸೊ ಕ್ಯಾಮ್ರಾ ಬೇಕೇ ಬೇಕು. ಸೊ ಕ್ಯಾಮ್ರಾದಿಂದನೇ ನಾವು ವಿಡಿಯೋವನ್ನು ರೆಕಾರ್ಡ್ ಮಾಡುವಂಥದ್ದು. ಸೊ ಇವಾಗ ನಾನಿಲ್ಲಿ ಲೋ ಬಜೆಟ್ ಎಕ್ವಿಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾನು DSLR ಕ್ಯಾಮ್ರಾ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಸೊ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ, ಯೂಟ್ಯೂಬ್ ವೀಡಿಯೋಸ್ನ ರೆಕಾರ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಜಸ್ಟ್ ಒಬ್ಬ ಬಿಗಿನರ್ ಆಗಿದ್ದರೆ ನೀವು ಜಸ್ಟ್ ಒಂದು ಸ್ಮಾರ್ಟ್ಫೋನಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಯಾವ ಸ್ಮಾರ್ಟ್ಫೋನ್ ಇದೆ ಅದೇ ಫೋನಿಂದ ನೀವು ರೆಕಾರ್ಡಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಮಿನಿಮಮ್ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಕ್ಯಾಮ್ರಾ ಇದೆ, ಒಂದು ಡೀಸೆಂಟಾಗಿ ವೀಡಿಯೋಸ್ಗಳನ್ನ ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡುತ್ತಂತ ಆದರೆ ಇದೇ ಸ್ಮಾರ್ಟ್ಫೋನಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಮೇ ಬಿ ಮಿನಿಮಮ್ 8 ಮೆಗಾಪಿಕ್ಸಲ್ ಇದ್ರೂ ಪರವಾಗಿಲ್ಲ, ಬಟ್ 16 ಮೆಗಾಪಿಕ್ಸಲ್ ಆ್ಯಂಡ್ ಅಬೋವ್ ಕ್ಯಾಮ್ರಾಸ್ ಇದ್ದರೆ ಒಳ್ಳೆಯದು ನಿಮ್ಮ ಮೊಬೈಲಲ್ಲಿ. ಸೊ ನಿಮ್ಮ ಮೊಬೈಲಲ್ಲಿ ಕ್ಯಾಮ್ರಾ ಇದೆ ಅಂತ ಆದರೆ ಡೆಫಿನೆಟ್ ಆಗಿ ಅದೇ ಕ್ಯಾಮ್ರಾದಿಂದ ನೀವು ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇನಿಷಿಯಲ್ ಸ್ಟೇಜಲ್ಲಿ ಹೈ ಇನ್ವೆಸ್ಟ್ಮೆಂಟ್ ಮಾಡದೆ ನಮ್ಮ ಹತ್ರ ಯಾವ ಫೋನ್ ಇದೆ ಅದೇ ಫೋನಿಂದ ನಾವು ರೆಕಾರ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಕ್ಯಾಮ್ರಾಗೆ ಒಂದು ಟ್ರೈಪಾಡ್. ಸೊ ನೀವು ಸಪೋಸ್ ಕೂತ್ಕೊಂಡು ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ತೀರಂತಾದರೆ ಒಂದು ಟೇಬಲ್ ಟ್ರೈಪಾಡ್ ಅಟ್ಲೀಸ್ಟ್ ತಗೊಳ್ಳಿ. ಓಕೆ, ಸಪೋಸ್ ನೀವು ನನ್ನಾಗಿ ಈ ರೀತಿ ನಿಂತ್ಕೊಂಡು ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಂತ ಆದರೆ ಒಂದು ಸ್ಟ್ಯಾಂಡ್ ಟ್ರೈಪಾಡನ್ನು ತಗೊಳ್ಳೋದು ಬೆಟರ್. ಅದು ಬಿಟ್ಟು ಮೊಬೈಲನ್ನು ಬೇರೆ ಆ್ಯಂಗಲಲ್ಲಿ ಇಡುವಂಥದ್ದು, ಅಂದರೆ ಕೆಳಗಡೆ ಇಡುವಂಥದ್ದು ಇಲ್ಲ ಮೇಲೆ ಇಟ್ಕೊಂಡು ರೆಕಾರ್ಡ್ ಮಾಡುವಂಥದ್ದು, ಕೈಯಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡುವಂಥದ್ದು ಮಾಡಿದರೆ ಅದು ಅಷ್ಟು ಸರಿಯಾಗಿ ಬರಲ್ಲ. ಸೊ ಯಾವಾಗಲೂ ನಮ್ಮ ಮೊಬೈಲ್ ಕ್ಯಾಮ್ರಾ ಏನಿದೆ ಅದು ನಮ್ಮ ಐ ಲೆವೆಲಲ್ಲಿ ಇರಬೇಕು. ಸೊ ಅದಕ್ಕೆ ಟ್ರೈಪಾಡ್ ತುಂಬ ಇಂಪಾರ್ಟೆಂಟಾಗಿ ಬೇಕಾಗತ್ತೆ. ಸೊ ಇದು ನೋಡೋವರೆಗೂ ತುಂಬ ಚೆನ್ನಾಗಿ ವ್ಯೂ ಅನ್ನು ಕೊಡುತ್ತೆ. ಸೊ ಅದೇ ನೀವು ನಿಮ್ಮ ಐ ಲೆವೆಲ್ಗಿಂತ ಕೆಳಗಡೆ ಫೋನನ್ನು ಇಟ್ಕೊಂಡು ಈ ರೀತಿ ಬಕ್ಕೊಂಡು ನೀವು ರೆಕಾರ್ಡ್ ಮಾಡ್ತಾ ಇದ್ರೆ ಇಲ್ಲ ಮೇಲೆ ನೋಡ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ರೆ ಅದು ಅಷ್ಟು ಕಂಫರ್ಟೇಬಲ್ ಆಗಿ ಇರಲ್ಲ. ಇದು ಟೆಕ್ನಿಕಲಿ ಪ್ರೂವ್ ಆಗಿರುವಂಥ ಒಂದು ಫ್ಯಾಕ್ಟರ್. ಸೊ ಯಾವತ್ತೂ ಸಹ ಕ್ಯಾಮ್ರಾ ಬಂದುಬಿಟ್ಟು ನಮ್ಮ ಐ ಲೆವೆಲ್ಗೆ ಇರಬೇಕು. ಸೊ ಅದಕ್ಕೆ ನೀವು ಒಂದು ಟ್ರೈಪಾಡ್ನ ತಗೊಳ್ಳೋದು ಒಳ್ಳೆಯದು, ಒಂದು ಟ್ರೈಪಾಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಬೇಕಾಗಿರುವಂಥ ಒಂದು ಎಕ್ವಿಪ್ಮೆಂಟ್ ಬಂದುಬಿಟ್ಟು ಆಡಿಯೋ. ಸೊ ಮೊಬೈಲಲ್ಲಿ ಆಲ್ರೆಡಿ ಆಡಿಯೋ ರೆಕಾರ್ಡಿಂಗ್ ಇರುತ್ತೆ, ಬಟ್ ನಾನು ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೇನೆ ಮೊಬೈಲ್ ಆಡಿಯೋನ ಅವಾಯ್ಡ್ ಮಾಡಿ ಎಕ್ಸ್ಟರ್ನಲ್ ಆಡಿಯೋ ರೆಕಾರ್ಡ್ನ ಯೂಸ್ ಮಾಡಿ. ಸೊ ಸಿಂಪಲ್ ಆಗಿರುವ ಒಂದು ಕಾಲರ್ ಲೆವೆಲರ್ ಮೈಕ್ನ ನೀವು ಯೂಸ್ ಮಾಡ್ಬೋದು. ಈ ರೀತಿಯಾದ ಒಂದು ಕಾಲರ್ ಲೆವೆಲರ್ ಮೈಕ್ನ ನೀವು ಯೂಸ್ ಮಾಡ್ಬೋದು. ತುಂಬ ಕಮ್ಮಿ ಬಜೆಟ್ಗೆ ನಿಮಗೆ ಇದು ಸಿಗುತ್ತೆ. ಲೈಕ್ ಲೆಸ್ ದೆನ್ 700 ರುಪೀಸ್ಗೂ ಇದು ಮೈಕ್ ಸಿಗುತ್ತೆ ನಿಮಗೆ. ನೀವು ಬ್ರ್ಯಾಂಡ್ಗೆ ಹೋಗಲ್ಲ ಅಂತ ಆದರೆ ಈವನ್ 150-200 ರುಪೀಸ್ಗೂ ಈ ರೀತಿ ಕಾಲರ್ ಮೈಕ್ ನಿಮಗೆ ಸಿಗುತ್ತೆ. 100-200 ರುಪೀಸ್ ಸಿಗುವಂತಹ ಒಂದು ಕಾಲರ್ ಮೈಕು ಒಳ್ಳೆಯದಾದ ಒಂದು ಆಡಿಯೋ ಕ್ವಾಲಿಟಿಯನ್ನು ಕೊಡುತ್ತೆ. ಸೊ ಡೆಫಿನೆಟ್ ಆಗಿ ನೀವು ಒಳ್ಳೆ ಆಡಿಯೋ ಎಕ್ವಿಪ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಸಪೋಸ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತಿದ್ರೆ ನಿಮಗೆ ಬೋಯಾ M1 ಕಾಲರ್ ಮೈಕ್ ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ 700-800 ರುಪೀಸಲ್ಲೇ ಸಿಗುತ್ತೆ.
ಸೊ ಅದು ಬಿಟ್ಟು ನೀವು ಬೇರೆ ಮೈಕ್ ಪರ್ಚೇಸ್ ಮಾಡ್ಬೋದು, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತಿದ್ರೆ ನೀವು USB ಕಂಡೆನ್ಸರ್ ಮೈಕ್ರೋಫೋನನ್ನು ತಗೋಬೋದು. ಸೊ ಈ ರೀತಿಯಾದ ಒಂದು USB ಕಂಡೆನ್ಸರ್ ಮೈಕ್ ಸಿಗುತ್ತೆ. ಇದು ಟ್ರೈಪಾಡಲ್ಲೂ ಬರುತ್ತೆ ಮತ್ತು ಈ ರೀತಿಯಾದ ಒಂದು ಸ್ಟ್ಯಾಂಡು ಸಿಗುತ್ತೆ. ಸೊ ಇದನ್ನು ನಾವು ಟೇಬಲ್ಗೆ ಈ ರೀತಿ ಫಿಕ್ಸ್ ಮಾಡ್ಬೋದು. ಇದು USB ಮೈಕ್ರೋಫೋನ್ ಆಗಿರುತ್ತೆ. ಇದನ್ನು ನೀವು ಲ್ಯಾಪ್ಟಾಪ್ಗೆ ಇಲ್ಲ ಡೆಸ್ಕ್ಟಾಪ್ಗೆ ಕನೆಕ್ಟ್ ಮಾಡಿಬಿಟ್ಟು ರೆಕಾರ್ಡಿಂಗ್ ಮಾಡ್ಬೋದು. ಸಪೋಸ್ ನೀವು ಫೋನಲ್ಲೇ ರೆಕಾರ್ಡಿಂಗ್ ಮಾಡ್ತೀರಂತ ಆದರೆ USB ಟು ಆಕ್ಸ್ ಕನ್ವರ್ಟರ್ ಕೇಬಲ್ಸ್ ಇರುತ್ತೆ, ಅದರ ಥ್ರೂ ನೀವು ನಿಮ್ಮ ಮೊಬೈಲ್ಗೆ ಸಹ ಇದನ್ನು ಕನೆಕ್ಟ್ ಮಾಡ್ಬೋದು. ಇದು ನಿಮಗೆ ಅರೌಂಡ್ 2000 ಒಳಗಡೆನೂ ಸಿಗುತ್ತೆ. ಸೊ ಇದು ನೀವು ಪ್ರಿಫರ್ ಮಾಡ್ಬೋದು. ಸೊ ಆಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈವನ್ ನಿಮ್ಮ ವಿಡಿಯೋ ಕ್ಲಾರಿಟಿ ಅಷ್ಟು ಒಳ್ಳೆಯದು ಇರೋದಿದ್ರೂ ಪರವಾಗಿಲ್ಲ, ಬಟ್ ಆಡಿಯೋ ಚೆನ್ನಾಗಿ ಇರಬೇಕು. ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಒಳ್ಳೆ ಆಡಿಯೋ ಎಕ್ವಿಪ್ಮೆಂಟ್ಗೆ ಡೆಫಿನೆಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಒಂದು ಸ್ಟುಡಿಯೋ ಸೆಟಪ್ ಮಾಡುವಾಗ ನೆಕ್ಸ್ಟ್ ಥರ್ಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಫ್ಯಾಕ್ಟರ್ ಬಂದುಬಿಟ್ಟು ಲೈಟ್ ಸೆಟಪ್. ಸೊ ಲೈಟ್ ಸೆಟಪ್, ಇವಾಗ ಸಪೋಸ್ ನಿಮಗೆ ಲೈಟಿಗೆ ಇನ್ವೆಸ್ಟ್ಮೆಂಟೇ ಮಾಡಲಿಕ್ಕಿಲ್ಲ ಅಂತ ಆದರೆ ನೀವು ನ್ಯಾಚುರಲ್ ಲೈಟ್ನ ಯೂಸ್ ಮಾಡಿಕೊಂಡು ರೆಕಾರ್ಡಿಂಗ್ ಮಾಡ್ಬೋದು. ಸೊ ವಿಂಡೋ ಹತ್ರ ನಿಂತ್ಕೊಂಡು ಸನ್ಲೈಟಿಂದ ನೀವು ರೆಕಾರ್ಡಿಂಗ್ಸ್ ಮಾಡ್ಬೋದು. ಇದು ಬೆಸ್ಟ್ ವೇ, ಈಸಿ ವೇ ಮತ್ತು ಲೋ ಕಾಸ್ಟ್. ಸಪೋಸ್ ನೀವು ನೈಟಿಗೆಲ್ಲ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ ಅಂತ ಆದರೆ ಎಲ್ಲಿ ನಿಮ್ಮ ರೂಮಲ್ಲಿ ಲೈಟೇ ಬೀಳ್ತಾ ಇಲ್ಲ, ಆವಾಗ ನಿಮಗೆ ಲೈಟ್ ಬೇಕಾಗುತ್ತೆ. ಆವಾಗ ನೀವೇನು ಮಾಡ್ಬೋದು, ರೂಮ್ನ ಲೈಟನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ರೂಮಲ್ಲಿ ಯಾವ ಲೈಟ್ಸ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಸಹ ನೀವು ರೆಕಾರ್ಡಿಂಗ್ ಮಾಡ್ಬೋದು. ಸೊ ಇಲ್ದಿದ್ರೆ ನೀವು ರಿಂಗ್ ಲೈಟ್ನ ಯೂಸ್ ಮಾಡ್ಬೋದು. ಸಿಂಗಲ್ ರಿಂಗ್ ಲೈಟ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ರೆಕಾರ್ಡಿಂಗ್ ಮಾಡ್ಬೋದು. ಅಗೇನ್ ಈ ರಿಂಗ್ ಲೈಟ್ನ ಒಂದು ಕಾಸ್ಟ್ ಬಂದುಬಿಟ್ಟು 200+ ಹಾಗೆ ಇರುತ್ತೆ. ಒಂದು ಸಣ್ಣ ರಿಂಗ್ ಲೈಟ್ 18 ಇಂಚ್ ರಿಂಗ್ ಲೈಟ್, ಈ ರೀತಿ ರಿಂಗ್ ಲೈಟ್ ಮೇಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಬಿಟ್ಟು ಇನ್ನೂ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಆದರೆ ನೀವು 3 ಪಾಯಿಂಟ್ ಲೈಟ್ನ ಸೆಟಪ್ ಮಾಡ್ಬೋದು ರೂಮಲ್ಲಿ. ಒಂದು ನಿಮ್ಮ ಲೆಫ್ಟಿಗೆ, ಅಂದರೆ ನಿಮ್ಮ ಲೆಫ್ಟ್ ಸೈಡಿಂದ ಲೈಟ್ ಬೀಳಬೇಕು, ಇನ್ನೊಂದು ರೈಟ್ ಸೈಡಿಂದ ಮೇಲಿಂದ ನಿಮಗೆ ಲೈಟ್ ಬೀಳಬೇಕು. ಆಮೇಲೆ ಥರ್ಡ್ ಲೈಟ್ ಪಾಯಿಂಟ್ ಬಂದುಬಿಟ್ಟು ಹಿಂದ್ಗಡೆ ಮೇ ಬಿ ನಿಮ್ಮ ವಾಲ್ ಇದ್ದರೆ ವಾಲಿಗೆ ಲೈಟನ್ನು ಹಾಕುವಂಥದ್ದು. ಸೊ ಥರ್ಡ್ ಲೈಟ್ ಬಂದುಬಿಟ್ಟು ಅದು ಏನು ಒಂದು ಡೆಪ್ತನ್ನು ಕೊಡುತ್ತೆ. ಸೊ ನಿಮ್ಮ ರೈಟ್ ಸೈಡಲ್ಲಿ ಇರುವಂಥ ಲೈಟ್ ಬಂದುಬಿಟ್ಟು ಒಂದು ಕೀ ಲೈಟ್ ಅಂತ ಹೇಳ್ತಾರೆ, ಇನ್ನೊಂದು ಸಪೋರ್ಟಿಂಗ್ ಲೈಟ್ ಆಗಿರುತ್ತೆ. ಸೊ ಇದು 3 ಪಾಯಿಂಟ್ ಲೈಟ್ ಎಫೆಕ್ಟ್ ಅಂತ ಇರುತ್ತೆ. ಸೊ 2 ಸೈಡಲ್ಲಿ ಲೈಟ್ ಇರುತ್ತೆ, ಹಿಂದ್ಗಡೆ ಇನ್ನೊಂದು ಲೈಟ್ ಕೊಡುವಂಥದ್ದು, ಹಿಂದ್ಗಡೆ ಲೈಟ್ ಅದು ಡೆಪ್ತನ್ನು ಕೊಡುತ್ತೆ. ಸೊ ಈ ರೀತಿ 3 ಪಾಯಿಂಟ್ ಲೈಟ್ ಎಫೆಕ್ಟನ್ನು ನೀವು ಕೊಡ್ಬೋದು. ಇದಕ್ಕೆ ನೀವು ಸಾಫ್ಟ್ ಲೈಟ್ ಬಾಕ್ಸಸ್ಗಳನ್ನ ಯೂಸ್ ಮಾಡ್ಬೋದು. ಅಗೇನ್ ಸಾಫ್ಟ್ ಲೈಟ್ ಬಾಕ್ಸ್ ನಿಮಗೆ ಒಂದೊಂದು ಸಾಫ್ಟ್ ಲೈಟ್ ಬಾಕ್ಸ್ ಅರೌಂಡ್ 500 ಅಬೋ ಹಾಗೆ ಇರುತ್ತೆ. ಸೊ 2 ಸಾಫ್ಟ್ ಲೈಟ್ ಬಾಕ್ಸಸ್ಗಳನ್ನ ಯೂಸ್ ಮಾಡ್ಕೋಬೋದು. ಸೊ ಹಿಂದೆ ಕೀ ಲೈಟ್ ನೀವು ಯಾವುದು ಸಹ ಯೂಸ್ ಮಾಡ್ಬೋದು. ಟೇಬಲ್ ಲ್ಯಾಂಪನ್ನು ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ LED ಫ್ಲಡ್ ಲೈಟ್ ಸಿಗುತ್ತೆ, ಟಾರ್ಚ್ ಲೈಟ್ ಇರುತ್ತೆ. ಈ ರೀತಿ ಯಾವುದಾದ್ರೂ ಲೈಟ್ಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. ಅಗೇನ್ ಸಾಫ್ಟ್ ಲೈಟ್ ನೀವೇ DIY ಮಾಡಿಕೊಂಡು ಪ್ರಿಪೇರ್ ಮಾಡ್ಬೋದು. ಏನಾದರೂ ಬಾಕ್ಸಸ್ಗಳನ್ನ ಯೂಸ್ ಮಾಡ್ಕೊಂಡು ನೀವೇ ಒಂದು ಸಾಫ್ಟ್ ಲೈಟ್ ಬಾಕ್ಸ್ನ ಯೂಸ್ ಮಾಡ್ಬೋದು. ಸೊ ಇದು 3 ಪಾಯಿಂಟ್ ಲೈಟ್ ಎಫೆಕ್ಟ್ಸ್. ನೆಕ್ಸ್ಟ್ ಫೋರ್ತ್ ವೆರಿ ಇಂಪಾರ್ಟೆಂಟ್ ಆದ ಫ್ಯಾಕ್ಟರ್, ಲೋ ಬಜೆಟ್ ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ ಮಾಡ್ತೀರಂತ ಆದರೆ ಬೇಕಾಗುವಂಥದ್ದು ಬ್ಯಾಕ್ಗ್ರೌಂಡ್. ಓಕೆ, ಸೊ ಇವಾಗ ಬ್ಯಾಕ್ಗ್ರೌಂಡ್ ಲೋ ಬಜೆಟ್ ಅಂತ ಬಂದಾಗ ನೀವೊಂದು ಸಿಂಪಲ್ ಆದ ವಾಲ್ನ ಯೂಸ್ ಮಾಡ್ಬೋದು. ಜಸ್ಟ್ ಒಂದು ನೀಟಾಗಿ ಪೇಂಟ್ ಆಗಿರುವಂಥ ಒಂದು ವಾಲ್ನ ಯೂಸ್ ಮಾಡ್ಕೋಬೋದು. ಇಲ್ದಿದ್ರೆ ವಿಂಡೋ ಕರ್ಟನ್ನ ನಿಮ್ಮ ಬ್ಯಾಕ್ಗ್ರೌಂಡ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಇಲ್ಲದಿದ್ದರೆ ನೀವು ವಾಲ್ ಪೇಂಟ್ನ ಮಾಡ್ಕೋಬೋದು, ಬೇರೆ ಬೇರೆ ಟೆಕ್ಸ್ಚರ್ ಪೇಂಟ್ನ ಮಾಡ್ಕೋಬೋದು. ಇಲ್ಲದಿದ್ದರೆ ವಾಲ್ ಸ್ಟಿಕ್ಕರ್ಸ್ ಬರುತ್ತೆ, ಸ್ಟಿಕ್ಕರ್ಸ್ನ ಯೂಸ್ ಮಾಡ್ಬೋದು. ಸೊ ಸ್ಟಿಕ್ಕರ್ಸ್ನ ನೀವು ಈ ರೀತಿ ಯೂಸ್ ಮಾಡ್ಕೋಬೋದು. ಅದು ಬಿಟ್ಟು ಹಿಂದ್ಗಡೆ ನೀವು ಬುಕ್ ಸೆಲ್ಫ್ ಇಲ್ಲದಿದ್ದರೆ ಏನಾದರೂ ಡೆಕೋರೇಟಿವ್ ಐಟಮ್ಸ್ಗಳನ್ನ ಇಟ್ಟು ನೀವು ಬ್ಯಾಕ್ಗ್ರೌಂಡನ್ನು ಸೆಟಪ್ ಮಾಡ್ಬೋದು. ಸೊ ಇದು ಬೇರೆ ಬೇರೆ ರೀತಿಯಲ್ಲಿ ನೀವು ನಿಮ್ಮ ಬ್ಯಾಕ್ಗ್ರೌಂಡನ್ನು ಸೆಟಪ್ ಮಾಡ್ಬೋದು. ಸೊ ಅಗೇನ್ ಬ್ಯಾಕ್ಗ್ರೌಂಡ್ ನೀವು ಲೋ ಬಜೆಟಿಂದ ಹಿಡಿದು ಹೈ ಇನ್ವೆಸ್ಟ್ಮೆಂಟ್ ತನಕನೂ ಹೋಗ್ಬೋದು. ಬಟ್ ನಾನು ನಿಮಗೆ ಇನಿಷಿಯಲ್ ಸ್ಟೇಜಲ್ಲಿ ಏನು ಪ್ರಿಫರ್ ಮಾಡ್ತೇನೆ ಅಂದರೆ ಜಸ್ಟ್ ಒಂದು ಪ್ಲೇನ್ ವಾಲ್ನ ಯೂಸ್ ಮಾಡ್ಕೊಂಡು ಮಾಡಿ, ಇಲ್ಲದಿದ್ದರೆ ಕರ್ಟನ್ನ ಯೂಸ್ ಮಾಡಿಕೊಂಡು ನೀವು ವೀಡಿಯೋಸ್ಗಳನ್ನ ರೆಕಾರ್ಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನಿಮಗೆ ಒಂದು ಸರಿ ಕಾನ್ಫಿಡೆನ್ಸ್ ಬಂತು, ಇಲ್ಲ ನಿಮಗೆ ರಿಟರ್ನ್ಸ್ ಬರ್ತಾ ಇದೆ, ನಿಮ್ಗೆ ಇನ್ಕಮ್ ಬರ್ತಾ ಇದೆ ಅಂತ ಆದರೆ ನೀವು ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಒಂದು ಶೋ ಪೀಸಾ, ಫೋಟೋ ಫ್ರೇಮ್ಸ ಈ ರೀತಿ ಬ್ಯಾಕ್ಗ್ರೌಂಡಲ್ಲಿ ನೀವು ಸೆಟಪ್ ಮಾಡ್ಬೋದು. ಸೊ ನಂದು ಕೆಲವು ವೀಡಿಯೋಸ್ಗಳನ್ನ ಇಲ್ಲಿ ತೋರಿಸ್ತೇನೆ. ಸೊ ಅದರಲ್ಲಿ ನೀವು ನೋಡ್ಬೋದು ನಾನು ಯಾವ ರೀತಿ ಸಿಂಪಲ್ ಆಗಿ ಒಂದು ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡ್ಕೊಂಡಿದ್ದೇನೆ ಅಂತ. ಸೊ ಈ ರೀತಿ ನೀವು ಬ್ಯಾಕ್ಗ್ರೌಂಡನ್ನು ಸೆಟಪ್ ಮಾಡ್ಕೋಬೋದು.
ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ತುಂಬ ಲೋ ಬಜೆಟಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಒಂದು ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ಪನ್ನು ಮಾಡ್ಕೋಬೋದು. ಮೇನ್ ನಿಮ್ಮ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ನಿಮ್ಮ ಮೊಬೈಲ್ ಫೋನಿಗೆ ಹೋಗುತ್ತೆ. ಸೊ ಅಗೇನ್ ಮೊಬೈಲ್ ಫೋನ್ ನೀವು 6000 7000 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು. ಈವನ್ 6000 7000 ರೇಂಜಲ್ಲಿ ಇವಾಗ 16 ಮೆಗಾಪಿಕ್ಸೆಲ್ ಆ್ಯಂಡ್ ಅಬೋವ್ ಒಳ್ಳೆ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಅದು ಬಿಟ್ಟು ತುಂಬ ಮೈನರ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಟ್ರೈಪಾಡ್, ಇದು ನಿಮಗೆ 200+ ಹಾಗೆ ರೇಂಜ್ ಆಗುತ್ತೆ. ಆಮೇಲೆ ಲೆವೆಲರ್ ಮೈಕ್ರೋಫೋನ್, ಕಾಲಮ್ ಮೈಕ್ರೋಫೋನ್, ಹಾಗೇನೆ ಇದು ನಿಮಗೆ 200ಇಂದ 700 ಒಳಗಡೆ ಒಳ್ಳೆಯದಾದ ಒಂದು ಆಡಿಯೋ ಕ್ವಾಲಿಟಿಯನ್ನು ಕೊಡುವಂಥ ಮೈಕ್ರೋಫೋನ್ ಸಿಗುತ್ತೆ. ಲೈಟ್ಗೆ ನೀವು ಸನ್ಲೈಟನ್ನು ಯೂಸ್ ಮಾಡ್ಕೋಬೋದು. ಹಾಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಂತ ಆದರೆ ರಿಂಗ್ ಲೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಇದು 400-500 ರೇಂಜಲ್ಲಿ ಸಿಗುತ್ತೆ. ಸಾಫ್ಟ್ ಬಾಕ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. 3 ಪಾಯಿಂಟ್ ಲೈನ್ ಸೆಟಪ್ನ ನೀವು ಯೂಸ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ಗೆ ಲೋ ಬಜೆಟಲ್ಲಿ ನೀವು ಪ್ಲೈನ್ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡಿ ಸ್ಟಿಕ್ಕರ್ಸ್ನ ಯೂಸ್ ಮಾಡ್ಕೋಬೋದು. ಇಲ್ಲದಿದ್ದರೆ ಸಿಂಪಲ್ ಆಗಿ ಏನಾದರೂ ಸೆಲ್ಫ್ ಇದೆ, ನಿಮ್ಮ ಶೋಕೇಸ್ ಇರ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡನ್ನು ನೀವು ಸೆಟಪ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದು ಲೋ ಬಜೆಟ್ ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ ಐಡಿಯಾಸ್ಗಳು. ಸೊ ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.